ಕೇಳೋಣ ಅಂತ. ಮಾಮಿ ಏನು ಮಾಡ್ಲಿಕತ್ತೀರಿ ಇವತ್ತ? ಹೋಳಿಗೆ. ಹೋಳಿಗೆನ ಯಾಕೆ ಸ್ಪೆಷಲ್ ಇವತ್ತು ಹೋಳಿಗೆ? ಇವತ್ತು ಗುಲ್ಬರ್ಲಿಂದಕ್ಕೆ ವಿದ್ಯಾ ಮತ್ತು ಏನಂತಾರೆ ವಿದ್ಯಾನ ಮಕ್ಕಳೆಲ್ಲ ಬಂದಾರೆ. ಯಾಕೆಂದ್ರೆ ಬರ್ತ್ಡೇ ಇವತ್ತು. ಹಾಂ, ಮೇದಿನಿ ಬರ್ತ್ಡೇ ಇವತ್ತು. ಹಾಂ. ಮತ್ತು ಏನು ಮಾಡೋಣ, ಹೋಳಿಗೆ ಮಾವಿನ ಹಣ್ಣಿನ ರಸ. ಓ, ಹೋಳಿಗೆ ಮಾವಿನ ಹಣ್ಣಿನ ರಸ. ನೋಡ್ರಿ, ಹೋಳಿಗೆ ಮಾವಿನ ಹಣ್ಣಿನ ರಸ ನಮ್ಮ ಕಡೆ ಭಾಳ ಫೇಮಸ್ಸು. ಇಲ್ಲಿ ಎಲ್ಲರಿಗೂ ಅಂದ್ರೆ ಬೆಂಗಳೂರು ಸೈಡ್ ಇದ್ದವರಿಗೆ ರಸ ಮಾವಿನಕಾಯಿ ಶ್ರೀಕರ್ಣಿ ಅಂದರೆ ಗೊತ್ತಿಲ್ಲ. ಶ್ರೀಕರ್ಣಿ ಅಂದರೆ ಏನು, ಶ್ರೀಕರ್ಣಿ ಅಂದರೆ ಏನು ಅಂತ ಅಂದ್ಕೊಂಡು ಕೇಳ್ತಾರೆ. ಸೊ ಶ್ರೀಕರ್ಣಿನೂ ಹೆಂಗೆ ಮಾಡೋದು ಅಂತ ಅಂದ್ಕೊಂಡು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಹೋಳಿಗೆ ಮಾಡ್ಲಿಕ್ಕತ್ತಾರ, ಹೂರ್ಣದ ಹೋಳಿಗೆ. ಹೋಳಿಗೆ ನೋಡ್ರಿ, ಮೆತ್ತಗೆ ಮಾಡ್ಕೊಳಿಕತ್ತಾರ. ಹಾಂ, ನಾವು ಗ್ರೈಂಡ್ರಿಗೇನು ಹಾಕಲ್ಲ, ಹೀಗೆ ಮಾಡಿದ್ರೆ ಕಟ್ಟಿ ತೊಳೆದು ನೀಟಾಗಿ ಕಟ್ಟಿ ತೊಳೆದು ಅಡುಗೆ ಮಾಡ್ತೇವಲ್ಲ. ಇನ್ನೊಂದು ಸಲ ಮತ್ತೊಂದು ಸಲ ಕಟ್ಟಿ ತೊಳೆದು ಇಲ್ಲೇ ಇರ್ಬೋದು. ಹಿಂಗೆ ಮಾಡ್ಕೋದು. ಕಣಕ ತೊಯ್ಸಿಟ್ಟಿನಿ. ನೋಡ್ರಿ, ಹೋಳಿಗೆ ಹಿಟ್ಟು ಇನ್ನೂ ಸರಿ ಮಾಡ್ಕೋಬೇಕು. ಅದು ತೊಯ್ಸಿಟ್ಟಿನಿ ಅಷ್ಟೇ, ಬರೀ ನೆನೆಸಿಟ್ಟದ. ಇದು ಆಯ್ತು ಅಂದ್ರೆ ಸರಿ ಮಾಡ್ಕೊಂಡು ಹೋಳಿಗೆ ಮಾಡೋದು ತೆಗಷ್ಟ ಅಂತ. ಹಾಂ, ಸಿಂಪಲ್ ಅಡುಗೆ ಅದಾವ. ಬರ್ತಡೇ ಅದಂತ ಮಾಡ್ಲಿಕ್ಕತ್ತೀನಿ. ಹಾಂ, ಇವತ್ತು ಅದೇ ಮೇದಿನಿ. ಮೇದಿನಿದು ಹುಟ್ಟದಬ್ಬ ಅದ. ಸೊ ಹಾಗಾಗಿ ಹೋಳಿಗೆ ಮತ್ತು ಶ್ರೀಕರಣಿ ಮಾಡ್ಲಿಕ್ಕತ್ತಾರ. ಸೊ ಅದಿಷ್ಟು ರುಬ್ಬಿಕೊಂಡಾದ ಅಂದ್ರೆ ಕೈಯಿಂದ ಏನು ಇವಾಗ ಮಾಡ್ಕೊಳಿಕತ್ತಾರ. ಸೊ ಅದಿಷ್ಟು ಆದಮೇಲೆ ಹೋಳಿಗೆ ಯಾವ ಥರ ಮಾಡ್ತಾರ ಅಂತ ಅಂದ್ಕೊಂಡು ನೋಡ್ರಿ, ಇವಾಗ ಹೋಳಿಗೆ ಮಾಡ್ಲಿಕ್ಕತ್ತಾರ. ಸೊ ಯಾವ ಥರ ಮಾಡ್ಯಾರ, ಏನು ಅಳತಿ ಹಾಕ್ಯಾರ ಅಂತ ಅಂದ್ಕೊಂಡು ಕೇಳೋಣ ಬರ್ರಿ. ಮಾಮಿ ಎಷ್ಟು ತೊಗೊಂಡಿರಿ? ಇದು ಬೋಗಣಿ ಅದ ನೋಡಮ್ಮ. ನೀವು ಯಾವುದೇ ನಿಮ್ಮ ಮನೆಗೆ ಏನು ವಸ್ತು ಅದ, ಪಾವ್ ಇದ್ರೆ ಪಾವು, ಬೋಗಣಿ, ಬಟ್ಲು, ಈ ಒಂದು ಬ್ಯಾಳಿ ಹಾಕಿನಿ, ಒಂದು ಹಿಟ್ಟು ತೊಗೊಂಡಿನಿ. ಸಮ ತೊಗೋಬೇಕೇನು? ಸಮ ಹಿಟ್ಟು. ಇನ್ನೂ ಒಂದು ಮುಷ್ಟಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ಬೇಕಾಗ್ತದೆ. ಕಡಿಮೆ ಆದರೆ ಸರಿ, ಒಂದು ಮುಷ್ಟಿ ಜಾಸ್ತಿ ಆದರೆ ಸರಿ. ಹಾಂ, ಆಮೇಲೆ ಒಂದಕ್ಕೆ ಒಂದು ಇದು ಏನಂದ್ರೆ ಬೆಲ್ಲನೂ ಒಂದು ಸ್ವಲ್ಪ ಜಾಸ್ತಿನೇ ಆಗ್ಬೇಕು, ಸ್ವಲ್ಪ ಆಗ್ತಾವೆ. ಹಾಂ, ಒಂದು ಹಾಕಿ ಒಂದು ಮುಷ್ಟಿ ಮೇಲೆ ಬೆಲ್ಲ ಹಾಕಿನಿ. ಇದು ಭಾಳ ಸಿಗಬೇಕು ಅಂದ್ರೆ ಹಾಕ್ಬೇಕು, ನೋಡ್ಕೊಂಡು. ಇಲ್ಲ ಬೆಲ್ಲ ಹಾಕ್ಬೇಕಿಲ್ಲ, ಕಣಕ ಕೂಡ್ತದ ಹೋಳಿ ಸೊಪ್ಪಗೆ ಆಗ್ತಾವ. ನಾ ಹಂಗೆ ಹಾಕ್ತೀನಿ. ಮತ್ತೆ ಯಾರು ಸೊಪ್ಪಗೆ ತಿನ್ನೋರು ಹೆಂಗೆ ತಿಂತಾರೆ ಗೊತ್ತಿಲ್ಲ. ನಮ್ಮ ಮನೆಗೆಲ್ಲ ಹಂಗೆ ಹಾಕ್ತೀನಿ. ಹಿಟ್ಟು ಹಚ್ಚಿ ಮಾಡ್ತೀನಿ ನಾನು. ಇದು ಎಣ್ಣೆ ಹಚ್ಚಿ ಮಾಡ್ಲಿ ಬರ್ತದೆ. ಅದ್ರ ಇದು ರಸ ಇರ್ತದಲ್ಲ, ಇವತ್ತು ಮಾವಿನ ಹಣ್ಣಿನ ರಸಕ್ಕೆ ಎಣ್ಣೆ ಹಚ್ಚಿ ಹೊಳಿಗೆ ಚಲೋ ಅನ್ಸಂಗಿಲ್ಲ, ಎಣ್ಣೆ ಬರ್ತದೆ. ಮಾವಿನ ಹಣ್ಣಿನ ರಸನು ಭಾಳ ಜನ ಕೇಳಿದ್ರಿ. ಸೊ ಕಾಂಬಿನೇಷನ್, ಹೋಳಿಗೆಗೆ ಕಾಂಬಿನೇಷನ್ ಆಗಿ ಮಾವಿನ ಹಣ್ಣಿನ ಸೀಕರಣಿ. ನಾವೆಲ್ಲ ಹೋಳಿಗೆಗೆ, ಆಮೇಲೆ ದೋಸೆಗೆ, ಭಕ್ರಿ, ಚಪಾತಿ ಎಲ್ಲದಕ್ಕೂ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ. ಸೊ ಇವಾಗ ಅದನ್ನ ಕಂಪಲ್ಸರಿಯಾಗಿ ಮಾಡ್ತೀವಿ. ಸೊ ಅದಕ್ಕೆ ಇವತ್ತು ಮಾವಿನ ಹಣ್ಣಿನ ಸೀಕರಣೆ ಜೊತೆ ಹೋಳಿಗೆ ತೋರಿಸ್ತೀವಿ. ನೋಡ್ರಿ, ಆಗ್ಲಿಕ್ಕತ್ತದ. ಇದು ಹೂರ್ಣ ಒಂದು ಬ್ಯಾಳಿಗೆ ಒಂದು ಕಣಕನ ತೊಗೊಂಡಿನಿ. ಒಂದು ಮುಷ್ಟಿ ಮ್ಯಾಲೆ ಹಾಕಿನ ಕಣಕ, ಬೆಲ್ಲನೂ ಒಂದು ಮುಷ್ಟಿ ಮ್ಯಾಲೆ ಹಾಕಿನ ಅಷ್ಟೇ. ನೋಡ್ರಿ, ಇದು ಕಣಕ, ಇದು ಹಿಟ್ಟು, ಅಕ್ಕಿ ಹಿಟ್ಟು ಹತ್ತದು. ಅಕ್ಕಿ ಹಿಟ್ಟು ಅಲ್ಲಿ ಇಟ್ಕೊಂಡಾರ. ಎಣ್ಣೆ ಮ್ಯಾಲೆ ಹಚ್ಚಿ ಕರ್ಕೊಂಡು ಮಮ್ಮಿ ಇದನ್ನ ಪೇಪರಿಂದನೂ ಮಾಡ್ತಾರಲ್ಲ, ಪೇಪರ್ ಹಾಕಿ ಏನೋ ಪೇಪರ್ ಹಾಕಿ ಎಣ್ಣೆ ಹಚ್ಚಿ ಮಾಡ್ಬೋದು. ಒಂದು ಪೇಪರ್ ಮೇಲೆ ಒಂದಿಟ್ಟು ಇನ್ನೊಂದು ಪೇಪರ್ ಸಾವಿರ ಬಿಟ್ರೆ ಆಯ್ತು, ದೊಡ್ಡದು ಬಂದ್ಬಿಡ್ತದೆ. ಎಣ್ಣೆ ಹಚ್ಚಿ ಮಾಡಿ ಪೇಪರ್ ಮೇಲೆ ಅಂದ್ರೆ ಎಣ್ಣೆ ಹಚ್ಚಿ ಮಾಡೋಕೆ. ಹಿಟ್ಟು ಹಚ್ಚಿ ಮಾಡೋದು, ಬರೀ ಹಿಟ್ಟು ಹಚ್ಚಿ ಕೆಳಗೆ ಮಾಡ್ಬೋದು. ಇದಕ್ಕೆ ಮ್ಯಾಲೆ ಹಿಂಗೆ ಎಣ್ಣೆ ಹಚ್ತೀನಿ ನಾನು. ಆಮೇಲೆ ಈಗ ಹಾಕಿದಾಗೂ ಎಣ್ಣೆ ಹಚ್ತೀನಿ. ಇದು ಎಣ್ಣೆ ಹಚ್ಚದಂಗೆ ಆಗ್ತದೆ, ಅದ್ರ ಹಿಟ್ಟು ಹಚ್ಚಿ ಮಾಡೋದು. ಈಗ ಇಷ್ಟು ಹಾಕ್ತೇವೆ, ಅದು ಈಗ ಮ್ಯಾಲೆ ಎಣ್ಣೆ ಹಚ್ತೇವೆ ಹಿಂಗೆ. ಅದಕ್ಕಂದ್ರೆ ಭಾಳ ಎಣ್ಣೆ ಹಿಡಿತದ. ಅದಕ್ಕೇನು ಭಾಳ ಎಣ್ಣೆ ಹಿಡಿಯಂಗಿಲ್ಲ, ಪೇಪರ್ ಇರ್ತಲ್ಲ, ಒಂದು ಸಲ ಹಚ್ಬಿಟ್ರೆ ಮಾಡ್ಕೊಂಡು ಹೋಗೋದು. ಅದೇ ನಂಗೆ ಹಚ್ಚಂಗಿಲ್ಲ. ಅದು ಅದೇನೋ ಇದೇ ನಂಗೆ ಟೇಸ್ಟ್. ನೋಡ್ರಿ, ಹಿಟ್ಟದ, ಹಿಟ್ಟು ತೆಕ್ಕೊಂಡು ಅಕ್ಕಿ ಹಿಟ್ಟನ್ನು ಹಚ್ಚೋದು ಹಿಂಗೆ ಹಚ್ಚಲಿಗತ್ತ. ಹಿಂಗೆ ಬಡದ್ರೆ ದೊಡ್ಡದಾಗ್ತದೆ, ಬಕ್ರಿ ಬಡದಂಗೆ ಒಂಚೂರು ನೆಲಕ್ಕೆ ಬಡದ್ರೆ ದೊಡ್ಡದಾಗ್ತದೆ. ಕಣಕ ಎಷ್ಟು ಇರ್ತದಲ್ಲ ಕೈಯಾಗ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣಿರ್ಬೇಕು. ಅಂದ್ರೆ ಹಿಟ್ಟು ಕಡಿಮೆ ಇರಬೇಕು, ಹೂರಣ ಜಾಸ್ತಿ ಇರಬೇಕು. ನೀವು ಕಣಕ ನೀವು ಕೈಯಾಗ ಎಷ್ಟು ತಗೋತೀರಿ ನೋಡ್ರಿ. ಒಂದು ನಿಂಬೆ ಹಣ್ಣಿನಷ್ಟು ಕಣಕ ಐತೆ ಅನ್ಕೋ, ಒಂದು 2 ನಿಂಬೆ ಹಣ್ಣಿನಷ್ಟು ಹೂರ್ಣ. ಹೂರ್ಣ ಜಾಸ್ತಿ ಇರ್ಬೇಕಲ್ಲ, ಸೊಪ್ಪಗಾಗ್ತದೆ ಹೋಳಿಗೆ. ನೋಡ್ರಿ, ಅದಕ್ಕೆ ಮಸ್ತಾಗಿ ಯಾರಿಗೆ ಅಪೂಪ 33 ಕೊಡ್ಲಿಕ್ಕಾಗಲ್ಲ, ಅವರು ಹೋಳಿಗೆ ಕೂಡ ಕೊಡ್ಬೋದು. ಹೋಳಿಗೆ, ಗೆಲ್ಗಂಚಿ, ಚಕ್ಲಿ
ಚಕ್ಲಿ ಏನು ಗೊತ್ತಿಲ್ಲ. ಬೇಸನ್ ಉಂಡಿ ಬೇಸನ್ ಉಂಡಿ ಕೊಡ್ಲಿ ಬರಂಗಿಲ್ಲ ಬರ್ತದ. ಮಡಿ ಹೆಣ್ಮಕ್ಳು ನೋಡ್ರಿ ಫೈನಲಿ ಹೋಳಿಗೆ ಆಗ್ಯದ. ಸೊ ಅಷ್ಟು ಆದ್ಮೇಲೆ ರಸ ಮತ್ತು ಈಗ ಹೋಳಿಗೆ ಇದು ನಾವು ತೋರಿಸ್ತೀರಿ ನೋಡ್ರಿ. 2 ಆಗ್ಯಾವ. ಇವಾಗ 3ನೇದಲ್ಲಿ ಹಂಚ ಮೇಲದ. ಮಾಡ್ಲಿಕ್ಕಾದ್ರೆ ಒಂದು ಅರ್ಧ ತಾಸು ರಿಪೇರ್ ಮಾಡೋದೇ ಲೇಟ್ ನೋಡಿ. ಅವಧೇ ಆಗಲಿ ರಿಪೇರೇ ಲೇಟು. ಮಾಡ್ಲಿಕ್ಕೆ ಹೋಗ್ತಾರೆ ಒಂದ್ಸತಿ ಶೋಭಾಮೋಷಿ ಬಂದಾಗೂ ಮಾಡಿದ್ರಲ್ಲ. ಯಾರು ಬಂದರೂ ಮಾಡ್ತೀನಿ ಪಾಪ. ಅವಿಗೆ ಮಾಡ್ಕೋದಾಗ ನಾ ಹೊರಗೆ ತರಿಸ್ತಾವೆ ಶೋಮಾಸಿ. ಅದಕ್ಕೆ ಮಾಡೋದು ಹಂಗೆ ಹೀಗಾಗಿ ಮಾಡೋದು. ಈಗ ಅಮಾಸೆನೇ ಬರ್ತಾಳೆ ಏನಾರು ಮಾಡೋದು. ಅಮಾಸಿನ ಮತ್ತು ಶನಿವಾರ ಆಗ್ತದೆ. ಐತವಾರ ನಮ್ಮ ಮನೆ ಶುರು ಅಲ್ಲ. ಶನಿವಾರ ಆಗ್ತದೆ ಮತ್ತು ಮುಂಜಾನೆ ಐತವಾರ ಯಾವಾಗ ಬರ್ತಾರೆ ನೋಡಿ ಶುರುವಿಂದ 8 ಶುರು ಮಾಡ್ಬೇಕಾರೆ ನಿಮ್ಮ ಅಮ್ಮಗೂ ಹೇಳಿ ನಾನು ವೈಷ್ಣವಿ ಮತ್ತು ಶೋಭಾ ಶುರು ಮಾಡ್ತಾರೆ. ನಿಮ್ಮ ಪಪ್ಪ ಅಂದರು ನಮ್ಮ ಪೂಜಾ ಆಗ್ಬೇಕ್ರಿ ಅಂದರು. ಪೂಜಾ 9-9:30 ಒಳಗೆ ಬರ್ರಿ. ಅವರು ಶುರು ಮಾಡಿ ಕಾರ್ಯಕ್ರಮ ನಿಲ್ಲಿಸ್ತಾರೆ. ಮುಂದಿನ ಹಾಡಾರ ನಿಮ್ಮ ಅಂತ ಹೇಳಿ ನೋಡ್ರಿ ನಿಮ್ಮ ಅಪ್ಪಗೆ. ಮುಂದಿನ ಹಾಡ ನಿಮ್ಮವೇ ತಾರ್ತವ್ಯ ನಿಂದಿಸ್ತಾರ ಅಂತ ಹೇಳಿ. ಅಷ್ಟೊತ್ತಿಗೆ ಬರ್ತಾವೆ ಬಿಡ್ರಿ, ಅಷ್ಟೊತ್ತಿಗೆ ಬರ್ತಾವೆ. ಯಾಕಂದ್ರೆ ಅಧಿಕ ಮಾಸದಲ್ಲ. ಆಮೇಲೆ ಅವ್ರದೇ ದಿನ ಪೂಜೆ ಬಿಡಂಗಿಲ್ಲ. ಹಂಗಾಗಿ ಮತ್ತೆ ಅವತ್ತು ಎಲ್ಲ ತೋರಣ ಗಿರಣ ಎಲ್ಲ ಕಟ್ಟಿ ಹಬ್ಬದ ಥರ ಮಾಡ್ತಾರೆ. ಆಮೇಲೆ ಲಕ್ಷ್ಮೀ ಕಂಬ ಅದಲ್ಲ. ಸೊ ಲಕ್ಷ್ಮೀ ಕಂಬದ ಪೂಜೆ ಅದೆಲ್ಲ ಮಾಡ್ಕೊಂಡು ಮಾಡ್ತಾರೆ. ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ. ಮಠಕ್ಕೆ ಹೋಗೋದು ಟೈಮಿಗೆ ಇರ್ತದೆ ನೋಡ್ರಿ. ಅದಕ್ಕೆ ಶೋಭಾಗ ವೈಷ್ಣವಿಗೆ ಶುರು ಮಾಡಂತ ಹೇಳಿನಿ ಅಂದ್ರೆ ಆಯ್ತು ನಮ್ಮ ಶುರು ಮಾಡಿ. ಮುಂದಿನ ಹಾಡ ನಿಮ್ಮ ಗಂಡ ಅಂತ ಹೇಳಿ ನೋಡಿ. ನೀವಿಬ್ಬರೇ ಹಾಡ್ಬೇಕು. ಆಯ್ತು ನೀವೆಲ್ಲ ಸಾಮಾನು ತಂದ್ರೆ ಅವೆಲ್ಲ ಹಾಕಿಡ್ಬೇಕು. ಸೀರೆ, ಧೋತ್ರ, ದಕ್ಷಿಣ, ಎಡೆ ಅಡಿಕೆ, ಹೂವು. ನೀವೇನು ತರ್ಬೇಕಂದ್ರೆ ಕಾಯಿ, ತೆಂಗಿನಕಾಯಿ, ಆಮೇಲೆ ಮಾವಿನ ಹಣ್ಣು ಅದ. ಎಲ್ಲರಿಗೆ ಕೊಡಂಗೆ ಒಂದು ಮಾವಿನ ಹಣ್ಣು ನೋಡ್ರಿ. ಹೋಳಿಗೆ ಉಬ್ಲಿಕತ್ತಾವು. ನೋಡ್ರಿ ಫೈನಲಿ ಇಷ್ಟು ಹೋಳಿಗೆ ಆಗ್ಯಾವ. ಇನ್ನ ಆಗ್ಲಿಕತ್ತಾವ. ಸೊ ಆದ್ಮೇಲೆ ತೋರಿಸ್ತೀನಿ. ಇವಾಗ ರಸ ಹಿಂಡಬೇಕು. ರಸ ಹಿಂಡಿ ಹೋಳಿಗೆ ಮತ್ತು ರಸನ ನಾವು ಹೋಗ್ತಾನೆ ತೋರಿಸ್ತೀನಿ.